ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರದ ಚಟುವಟಿಕೆಗಳ ವರ್ಗೀಕರಣವನ್ನು ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ ಪ್ರಮುಖವಾಗಿ 2 ಭಾಗಗಳಿದ್ದಾವೆ. ಮೊದಲನೇದು ಕೈಗಾರಿಕೆ, ಎರಡನೇದು ವಾಣಿಜ್ಯ. ಕೈಗಾರಿಕೆಯನ್ನು ಮೊದಲು ತಿಳಿಸ್ಕೊಡ್ತೀನಿ. ಕೈಗಾರಿಕೆ ಅರ್ಥ ಏನು ಅಂತಂದರೆ, ಇದು ಒಂದು ಆರ್ಥಿಕ ಚಟುವಟಿಕೆ ಆಗಿದೆ. ಹಾಗೂ ಇಲ್ಲಿ ಕಚ್ಚಾ ವಸ್ತುಗಳನ್ನು ಅಥವಾ ಕಚ್ಚಾ ಸಂಪನ್ಮೂಲಗಳನ್ನು ಉಪಯುಕ್ತ ಸರಕುಗಳನ್ನಾಗಿ ಪರಿವರ್ತಿಸೋದಕ್ಕೆ ಸಂಬಂಧಿಸಿದ್ದೇ ಕೈಗಾರಿಕೆ ಅಂತ ಹೇಳಲಾಗ್ತದೆ. ಅಂದರೆ ಇದು ಹಣ ಅಥವಾ ಜೀವನೋಪಾಯಕ್ಕಾಗಿ ಮಾಡುವಂತಹ ಒಂದು ಚಟುವಟಿಕೆ ಆಗಿದೆ. ಅದರ ಜೊತೆಗೆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಬಳಸುವಂತಹ ಅಥವಾ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಲಾಗ್ತದೆ ಇಲ್ಲಿ. ಇನ್ನು ಈ ಕೈಗಾರಿಕೆಗಳನ್ನು ಮತ್ತೆ ಏನು ಮಾಡ್ತೇವೆ ಕೇಳಿದ್ರೆ, ಪ್ರಮುಖವಾದಂತಹ 3 ವಿಧಗಳನ್ನಾಗಿ ಮಾಡಲಾಗ್ತದೆ. ಇಲ್ಲಿ ಮೊದಲನೇದು ಪ್ರಾಥಮಿಕ ಕೈಗಾರಿಕೆ, ಹಾಗೂ ಎರಡನೇದು ದ್ವಿತೀಯಕ ಕೈಗಾರಿಕೆ, ಮೂರನೇದು ತೃತೀಯಕ ಕೈಗಾರಿಕೆ. ಮೊದಲನೇ ವಿಧವನ್ನು ನೋಡೋಣ, ಪ್ರಾಥಮಿಕ ಕೈಗಾರಿಕೆ. ಇಲ್ಲಿ ಪ್ರಾಥಮಿಕ ಕೈಗಾರಿಕೆಯಲ್ಲಿ ನೋಡಿ, ಪ್ರಾಥಮಿಕ ಕೈಗಾರಿಕೆಯಲ್ಲಿ ಏನಾಗ್ತದೆ ಅಂತಂದರೆ, ಪ್ರಾಥಮಿಕ ಕೈಗಾರಿಕೆಯಲ್ಲಿ ನೈಸರ್ಗಿಕ ಸಂಪತ್ತನ್ನು ಹೊರತೆಗೆಯುವ ಹಾಗೂ ಪ್ರಾಣಿ ಮತ್ತು ಸಸ್ಯ ಸಂಪನ್ಮೂಲಗಳನ್ನು ಮರು ಉತ್ಪಾದಿಸುವ ಮತ್ತು ಅಭಿವೃದ್ಧಿಪಡಿಸುವ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಅಂದರೆ ನಿಸರ್ಗದತ್ತವಾಗಿ ಸಿಗುವಂತಹ ಸಂಪತ್ತನ್ನು ಹೊರತೆಗೆಯುವುದು, ಜೊತೆಗೆ ಪ್ರಾಣಿ ಸಸ್ಯ ಸಂಪನ್ಮೂಲಗಳನ್ನು ಮರು ಉತ್ಪಾದಿಸುವಂಥ ಚಟುವಟಿಕೆಗಳನ್ನು ಒಳಗೊಂಡಿರ್ತದೆ. ಇದರಲ್ಲಿ ಮತ್ತೆ ವಿಧಗಳನ್ನಾಗಿ ಮಾಡಲಾಗ್ತದೆ. ಅದರಲ್ಲಿ ಮೊದಲನೇ ವಿಧ ಹೊರತೆಗೆಯುವ ಕೈಗಾರಿಕೆ. ಹೊರತೆಗೆಯುವ ಕೈಗಾರಿಕೆ ಅಂತಂದರೆ, ನೈಸರ್ಗಿಕ ಮೂಲಗಳಿಂದ ವಸ್ತುಗಳನ್ನು ಹೊರತೆಗೆದು ಅವುಗಳನ್ನು ಏನು ಮಾಡೋದು, ಬೇರೆ ಕಡೆ ಸರಬರಾಜು ಮಾಡುವಂಥ ಚಟುವಟಿಕೆಗಳನ್ನು ಇಲ್ಲಿ ಒಳಗೊಂಡಿದೆ. ಅಂದರೆ ಭೂಗರ್ಭದಲ್ಲಿ ಸಿಗುವಂಥದ್ದು ಅಥವಾ ಪ್ರಕೃತಿ ಅಥವಾ ವಾತಾವರಣದಲ್ಲಿ ಏನು ಮಾಡುವಂಥದ್ದು, ದೊರೆಯುವಂತಹ ಕಚ್ಚಾ ಸಂಪನ್ಮೂಲಗಳನ್ನು ಅಥವಾ ಕಚ್ಚಾ ವಸ್ತುಗಳನ್ನು ಹೊರತೆಗೆದು ಬೇರೆ ಕಡೆ ಸರಬರಾಜು ಮಾಡಲಾಗ್ತದೆ. ಉದಾಹರಣೆಗೆ ಹೇಳ್ತೇವೆ ನೋಡಿ, ವ್ಯವಸಾಯ, ಗಣಿಗಾರಿಕೆ, ಬೇಟೆಗಾರಿಕೆ, ಮೀನುಗಾರಿಕೆ, ಇವುಗಳನ್ನು ಉದಾಹರಣೆಯನ್ನಾಗಿ ನಾವು ಕೊಡಬಹುದು. ನೆಕ್ಸ್ಟು ಅದರಲ್ಲಿ ಎರಡನೇ ವಿಧ ಪ್ರಾಥಮಿಕ ಕೈಗಾರಿಕೆಯಲ್ಲಿ ತಳಿ ಅಥವಾ ಜೈವಿಕ ಕೈಗಾರಿಕೆಗಳು. ಓಕೆ, ತಳಿ ಅಥವಾ ಜೈವಿಕ ಕೈಗಾರಿಕೆ ಅಂದರೆ, ಈ ಪ್ರಕಾರದ ಕೈಗಾರಿಕೆಗಳು ಮರು ಉತ್ಪಾದನೆ ಅಥವಾ ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ಸಸ್ಯ ಸಂರಕ್ಷಣೆ ಮತ್ತು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವುದಕ್ಕೆ ಸಂಬಂಧಿಸಿವೆ. ಇಲ್ಲೇನು ಮಾಡ್ತಾರೆ, ಮರು ಉತ್ಪಾದನೆಗೆ ಸಂಬಂಧಿಸಿದ ಪುನಃ ಉತ್ಪಾದನೆ ಮಾಡೋದು, ಜೊತೆಗೆ ಅಭಿವೃದ್ಧಿಗೊಳಿಸುವಂಥ ಉದ್ದೇಶದಿಂದ ಸಸ್ಯ ಸಂರಕ್ಷಣೆ ಮತ್ತು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವುದು. ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಈಗ ಸಸ್ಯ ಸಂರಕ್ಷಣೆ ಮಾಡುವುದು ಅಂತಂದರೆ, ಉದಾಹರಣೆಗೆ ನರ್ಸರಿ ಗಿಡಗಳನ್ನು ಬೆಳೆಸೋದು, ನರ್ಸರಿಯನ್ನು ಉದಾಹರಣೆಯನ್ನಾಗಿ ಕೊಡ್ಬೋದು. ಅಲ್ಲಿ ಸಸ್ಯದ ತಳಿಗಳನ್ನು ಏನು ಮಾಡಲಾಗ್ತದೆ, ಅಭಿವೃದ್ಧಿಪಡಿಸಲಾಗ್ತದೆ. ದೆನ್ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವುದು ಅಂತಂದರೆ, ಇಲ್ಲಿ ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಪಶು ಸಾಕಾಣಿಕೆ ಅಂದರೆ ಪಶುಪಾಲನೆಯನ್ನು ಮಾಡೋದು. ಇಂಥವುಗಳನ್ನು ನಾವು ಇಲ್ಲಿ ಈ ಕೈಗಾರಿಕೆಗೆ ಉದಾಹರಣೆಯನ್ನಾಗಿ ನೀಡಬಹುದು. ಇದಿಷ್ಟು ಪ್ರಾಥಮಿಕ ಕೈಗಾರಿಕೆಯ ವಿಧಗಳು.